ಎಲ್ಲರಿಗೂ ನಮಸ್ಕಾರ. ಕುಕ್ ವಿತ್ ಮೋನಿ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಮೋನಿಶಾ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಳೆಕಾಯಿ ರೋಸ್ಟ್ ಮಾಡುವ ವಿಧಾನ. ಫಸ್ಟು ಒಂದು ಪ್ಲೇಟ್ಗೆ ನಾನಿಲ್ಲಿ 4 ಚಮಚ ಅಚ್ಕಾರದ ಪುಡಿನ ಹಾಕ್ಕೋತಾ ಇದ್ದೀನಿ. 4 ಚಮಚ ಕೊತ್ತಂಬರಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ನಿಂಬೆ ರಸ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಳ್ಳಿ. ಅದಾದಮೇಲೆ ನಾನು ಸ್ಲೇಸಾಗಿ ಬಾಳೆಕಾಯಿನ ಕಟ್ ಮಾಡಿ ನೀರೊಳಗಡೆ ಇಟ್ಕೊಂಡಿದ್ದೆ. ಆ ಬಾಳೆಕಾಯಿನ ಮಾಡಿರುವಂಥ ಈ ಮಿಶ್ರಣಕ್ಕೆ ನಾನು ಡಿಪ್ ಮಾಡ್ತಾಯಿದ್ದೀನಿ. ಡಿಪ್ ಮಾಡಿ ಅದನ್ನ ಸಪ್ರೇಟ್ ಒಂದು ಪ್ಲೇಟಲ್ಲಿ ಎತ್ತಿಡ್ತಾ ಇದ್ದೀನಿ. ಅದು ಎರಡೂ ಬದಿಯಲ್ಲೂ ಚೆನ್ನಾಗಿ ಮಸಾಲೆ ಹಿಡಿಬೇಕು. ಆ ಥರ ಮಾಡಿ. ನಾನು ಇದು ಹೇಳ್ತಾ ಇರೋದು ಒಂದು 2-3 ಜನಕ್ಕಾದರೆ ಈ ಥರ ಮೆಥಡ್ ಯೂಸ್ ಮಾಡಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರು ಅಂತ ಅಂದಾಗ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಈ ಥರ ಮೆಥಡಲ್ಲೂ ಸಹ ನೀವು ಬಾಳೆಕಾಯಿನ ಹಾಕಿ ಅದಕ್ಕೆ ಮಸಾಲೆ ನಾನು ಹೇಳಿದಂಥ ಅಚ್ಕಾರದ ಪುಡಿ, ಕೊತ್ತಂಬರಿ ಪುಡಿ, ಉಪ್ಪನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿ. ಸಮಯ ಇದ್ದರೆ ಸ್ವಲ್ಪ ಹೊತ್ತು ಬಿಡಿ, ಇಲ್ಲ ಅಂತಂದರೆ ತಕ್ಷಣವೂ ಸಹ ಇದನ್ನು ಮಾಡ್ಬೋದು. ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಿಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇದಾದ ನಂತರ ಮಸಾಲೆ ಅಜಿದಂಥ ಆ ಬಾಳೆಕಾಯಿನ ನಾನು ಇದರಲ್ಲಿ ರೋಸ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಎಣ್ಣೆನ ಕಾಯಿಸ್ಕೊಂಡು ಅದಾದ ನಂತರ ಕಡಿಮೆ ಉರಿಯಲ್ಲಿ ಇಟ್ಟು ಈ ಬಾಳೆಕಾಯಿನ ಹಾಕಿ ಈಗ ಬಾಳೆಕಾಯಿನ ಎರಡೂ ಕಡೆ ಸಮಾನವಾಗಿ ಬೇಯಿಸ್ಕೊಳ್ಳೋಣ. ಎಲ್ಲವನ್ನು ನಾನಿವಾಗ ತಿರು ಹಾಕ್ತಾ ಇದ್ದೀನಿ. ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ. ನೀವು ಇದನ್ನು ಅನ್ನದ ಜೊತೆ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ ಮನೇಲಿ. ಜಾಸ್ತಿ ಸಮಯ ಏನೂ ಹಿಡಿಯೋದಿಲ್ಲ. ನಾವು ಬಾಳೆಕಾಯಲ್ಲಿ ಬಜ್ಜಿ ಮಾಡ್ತೀವಿ ಅಥವಾ ಪಲ್ಯ ಮಾಡ್ತೀವಿ. ಈ ರೀತಿ ಒಂದ್ಸರಿ ಮಾಡಿ ನೋಡಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ಮನೆಯ ಹುಡುಗಿ ಮೋನಿಶಾ. ನಮಸ್ತೆ.